ಅನ್ನ ಸಾಂಬಾರು ರೆಸಿಪಿನ ನೋಡಿ. ಸಾರು ನೋಡಿ ಯಾವ ಥರ ಇದೆ. ಬೇಳೆ ಸಾರು ಒಮ್ಮೆ ಈ ರೀತಿ ಮಾಡಿ ನೋಡಿ ನೀವು ಭೀ. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ ಇದು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ಇದರ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾರ್ನಿಂಗ್ ಏನೇನೋ ಅಡುಗೆ ಮಾಡ್ತಿದ್ದೀನಿ ಅಂತ ನಿಮಗೂ ತಿಳಿಸ್ತೀನಿ. ಮೊದಲಿಗೆ ನಾನು ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಅದು ಇವತ್ತು ಸೈಡ್ ಡಿಶ್ ಆಗಿ ಆಲೂ ಫ್ರೈನ ಮಾಡೋಣ. ಸಖತ್ತಾಗಿರುತ್ತೆ. ನಾನು ಇಲ್ಲಿ ತೊಗರಿಬೇಳೆ ತಗೊಂಡಿನಿ. ಇವಾಗ ಇದಕ್ಕೆ ನಾನು ಟೊಮೆಟೊನ ಹಾಕೋತೀನಿ. ಕುಕ್ಕರ್ನ ಕ್ಲೋಸ್. ಇವಾಗ ಇದನ್ನ ಬೇಯಿಸ್ಕೊಳ್ತೀನಿ. ಇದು ಬೇಯವರೆಗೂ ಉಳಿದ ಕೆಲಸನ ಮಾಡ್ಕೊಳ್ತೀನಿ. ಬಾಯ್. ಸೀಟೆ ಹೊಡೆಯುತ್ತೆ ಇನ್ನು ನಮ್ಮ ಕುಕ್ಕರ್ಲಿ. ಇದು ನೋಡಿ ಬೆಳ್ಳುಳ್ಳಿ ತಗೊಂಡಿವಿ. ಇದನ್ನೇ ಚೆಚ್ಕೊತೀವಿ. ನಮ್ ಗಾಡಿ ನೋಡಿ ಈ ತರ ಬೆಂದಿದೆ ಫುಲ್. ಇದನ್ನ ಸ್ವಲ್ಪ ಮುಗಿಸ್ಕೊಳ್ತೀವಿ. ಮಿಕ್ಸ್ ಆಗುತ್ತೆ, ಇಲ್ಲ ಅಂದ್ರೆ ನಮಗೆ ಸಪ್ರೇಟ್ ಆಗುತ್ತೆ. ಇವಾಗಿಕ್ಕೆ ಒಂದ್ ಚಿಟಿಕೆ ಅರಿಶಿನ ಹಾಕೊಳ್ತೀನಿ. ಹಾಕೊಳ್ತಾ ಇದ್ದೀನಿ. ನೀವು ಹೊರಗೆ ಬಿಡಿ. ನಮ್ ಕಡೆ ನಾವು ಈ ತರ ಮಸಾಲಾ ಖಾರ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಬೇಕಾದ್ರೆ ರೆಡ್ ಚಿಲ್ಲಿ ಪೌಡರ್ನ ಆಡ್ ಮಾಡ್ಕೋಬಹುದು. ಅದನ್ನ ನಾನು ಒಂದು 3 ಸ್ಪೂನ್ ಹಾಕೊಂಡಿನಿ. ಮತ್ತೆ ಬೇಕಂದ್ರೆ ಮತ್ತೆ ಹಾಕೊಳ್ತೀನಿ. ಮಿಕ್ಸ್ ಮಾಡಿ ಇವಾಗ ಬೆಳ್ಳುಳ್ಳಿನ ಜಜ್ಕೊಳ್ತೀನಿ. ಬೆಳ್ಳುಳ್ಳಿ ಹೆಸರನ್ನ ಹಂಚ್ಕೊಳ್ತೀನಿ. ಬನ್ನಿ ಸಾರು ಮಾಡೋದು ನೋಡು. ಪಾತ್ರೆ ಇಟ್ಕೊಂಡಿರ್ತೀನಿ.
ಆಗಿದ್ದಕ್ಕೆ ಸಾರಿ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಆನ್ ಹಾಕೋತೀನಿ. ಒಂದು ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ನಾನು ಇನ್ನೊಂದ್ಸತಿ ಕೊಟ್ಟಿರ್ತೀನಿ. ಜೀರಿಗೆ ಸಾಸಿವೆ ನೋಡಿ ಹೇಗೆ ಚಟಪಟ ಅನ್ನೋದು. ನಿಮಗೆ ಯಾವ ರೆಸಿಪಿ ಬೇಕಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ, ನಾನು ತಿಳಿಸ್ತೀನಿ. ನಿಮಗೆ ಯಾವ ವಿಡಿಯೋ ಹಾಕಬೇಕಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ನನ್ನ ವಿಡಿಯೋ ಎಷ್ಟು ಜನ ನೋಡ್ತೀರಾ ಅಷ್ಟೇ ಜನ ಕಮೆಂಟ್ ಮಾಡಿ. ಅಷ್ಟರಲ್ಲಿ ಯಾರಾದರೂ ಒಬ್ಬರು ಕಮೆಂಟ್ ಮಾಡಿ ಹೇಳಿ. ಬೆಳ್ಳುಳ್ಳಿ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕರಿಬೇವು ಹಾಕೋಬೇಕು. ನನ್ನ ಹತ್ರ ಕರಿಬೇವು ಇಲ್ಲ. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಅಂತ ಬರೋವರೆಗೂ ನೀವು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳಿ. ಅವಾಗೆ ಅದ್ರ ಟೇಸ್ಟ್ ಅದು ಬಿಡ್ತದೆ. ಇಲ್ಲ ನೀವು ಹಾಗೆ ಬೆಳ್ಳುಳ್ಳಿ ಹಾಕಿ ಅದೇ ಆಮೇಲೆ ಹಾಗೆ ಎಲ್ಲ ಆ್ಯಡ್ ಮಾಡ್ಕೊಂಡ್ರೆ ಅದ್ರದ್ದು ಟೇಸ್ಟೇ ಗೊತ್ತಾಗಲ್ಲ ನಮಗೆ. ಒಂಥರ ಒಳ್ಳೆ ಸ್ಮೆಲ್ ಬರುತ್ತೆ. ಇವಾಗ ಇದನ್ನ ಹಾಕ್ತೀನಿ, ನಿಮ್ಗೆ ಗೊತ್ತಾಗಲ್ಲ, ನನಗೆ ಸ್ಮೆಲ್ ಬರುತ್ತೆ. ನೋಡಿ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಇದರಿಂದಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಸೇರಿಸ್ಕೊಳ್ತೀನಿ. ನೀವು ಬಿಸಿ ನೀರಾದರೂ ಹಾಕೋಬೋದು, ಇಲ್ಲ ತಣ್ಣೀರಾದ್ರೂ ಹಾಕೋಬೋದು. ನಾನು ಇದರೊಳಗೆ ಈ ಪಾತ್ರೆಯಲ್ಲಿ ಬೇಳೆ ಕುದಿಸಿದ್ದೆಲ್ಲ ಅದೇ ಪಾತ್ರೆಗೆ ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಫುಲ್ ತಿಳಿ ಆಗಿಬಿಡ್ತೈತಿ ಸಾರು. ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕೊಳ್ಳಿ. ಇವಾಗ ನಾನು ಖಾರ ಉಪ್ಪು ಎರಡು ನೋಡಿ ಕಡಿಮೆ ಬಿಟ್ಟರೆ ಮತ್ತೆ ಸೇರಿಸ್ಕೊಳ್ತೀನಿ ನಾನು. ಇದರಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ಕೋಬೋದು. ಇದೇ ಥರನೇ ನೀವು ನುಗ್ಗೆಕಾಯಿ ಸಪ್ರೇಟ್ನ ಕುದಿಸ್ಕೊಳ್ಳಿ. ಇಲ್ಲ ಅಂದರೆ ಅದು ಕುಕ್ಕರ್ ಒಳಗೆ ಎಲ್ಲ ಅದು ಕಡ್ಡಿ ಆಗಿಬಿಡುತ್ತೆ, ಸಪ್ರೇಟ್ ಆಗಿಬಿಡುತ್ತೆ.
ನಾನು ಇನ್ನೂ ಸ್ವಲ್ಪ ಖಾರ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ಟ್ರೈ ಮಾಡಿ ನೋಡಿ, ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ ಈ ಥರ ಸಾರು ಕುದಿಬೇಕು. ಕುದ ನಂತರ ಮತ್ತೆ ಇದರೊಂದು ಟೇಸ್ಟ್ ಮಾಡ್ಕೊಳ್ತೀನಿ ನಾನು. ನಮ್ಮ ಬೇಳೆ ಸಾರು ರೆಡಿಯಾಗಿದೆ. ಸಖತ್ತಾಗಿ ಟೇಸ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಸಾಂಬಾರ್ ಒಮ್ಮೆ ಬೇಳೆ ಸಾರು ಈ ರೀತಿ ಮಾಡಿ ನೋಡಿ. ಈಗ ಕಾಣಿಸ್ತಿದೆ ನೋಡಿ, ಅನ್ನ ಸಾಂಬಾರು ಸೈಡ್ ಡಿಶ್ ಆಗಿ ಏನಾರೇ ಇದ್ರ ಜೊತೆ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ನಮ್ಮ ಸಾಂಬಾರು ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. Thank you.